ನಮಸ್ಕಾರ ಸ್ನೇಹಿತರೆ, ಸೌಂದರ್ಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ. ಹನುಮಾನ್ ಚಾಲೀಸ್ ಪಠಣೆಯ 5ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಶುರು ಮಾಡುವ ಮುನ್ನ ಕಲಿಯುಗದ ಪವಿತ್ರ ನಾಮದೊಂದಿಗೆ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಸ್ನೇಹಿತರೆ, ಹನುಮಾನ್ ಚಾಲೀಸ್ ಪಠಣೆಯ ಪ್ರಯೋಜನಗಳು ಹಾಗೂ ಅದರ ಶಕ್ತಿಯ ಮತ್ತಷ್ಟು ವಿಚಾರಗಳು ನಿಮ್ಮ ಮುಂದೆ. ಹನುಮಾನ್ ಚಾಲೀಸ್ ಪಠಣೆಯಿಂದ ಸುರಕ್ಷಿತ ಪ್ರಯಾಣ ಸಾಧ್ಯವಾಗುತ್ತದೆ. ಸುರಕ್ಷಿತ ಪ್ರಯಾಣಕ್ಕೆ ಹನುಮಾನ್ ಚಾಲೀಸ್ ಪಠಣೆ ಮುಖ್ಯವಾಗುತ್ತದೆ. ಹೆಚ್ಚಾಗಿ ಕಾರುಗಳಲ್ಲಿ, ಬಸ್ಸುಗಳಲ್ಲಿ ಹಾಗೂ ಇನ್ನಿತರ ವಾಹನಗಳಲ್ಲಿ ಹನುಮಾನ್ ಮೂರ್ತಿಯನ್ನು ಇಟ್ಟಿರುವುದರಿಂದ ಸುರಕ್ಷಿತ ಪ್ರಯಾಣಕ್ಕೆ ನಮ್ಮ ಹನುಮಂತ ಕಾವಲುಗಾರನಾಗಿರುವನು. ಹನುಮಾನ್ ಚಾಲೀಸ್ ಪಠಣೆಯಿಂದ ನಮ್ಮೆಲ್ಲ ಆಸೆಗಳು ಈಡೇರುವುದು. ಹನುಮಾನ್ ಚಾಲೀಸವನ್ನು ಕೇಳುವುದರಿಂದ ಅಥವಾ ನಾವೇ ಸ್ವತಃ ಓದುವುದರಿಂದ ಊಹಿಸಲು ಸಾಧ್ಯವಿಲ್ಲದಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಓರ್ವ ವ್ಯಕ್ತಿಯು 40 ಪದ್ಯಗಳ ಹನುಮಾನ್ ಚಾಲೀಸವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸುವುದರಿಂದ ಅವನ ಮತ್ತು ಅವಳ ಆಸೆಗಳು ಈಡೇರುವುದು. ಹನುಮಾನ್ ಚಾಲೀಸವನ್ನು ನಿಯಮಿತ ಪಠಿಸಿದರೆ ಹನುಮಂತನ ಆಶೀರ್ವಾದ ದೊರೆಯುವುದು ಮತ್ತು ಆತನ ಅದ್ಭುತ ಶಕ್ತಿ ನಮಗೂ ಸಿಗುವುದು. ತಮ್ಮ ಉಪಕಾರ ಸುಗ್ರೀವ ಹಿಕ್ಕಿನಾಹ ರಾಮ ಮಿಲಾಯ ರಾಜಪಥ ದಿನಾಹ. ರಾಜ್ಯವನ್ನು ಕಳೆದುಕೊಂಡು ಗಿರಿ ಶಿಖರಗಳಲ್ಲಿ ವಾಸಿಸುತ್ತಿದ್ದ ಸುಗ್ರೀವನಿಗೆ ಶ್ರೀರಾಮನೊಡನೆ ಮಧುರ ಮಿಲನ ಮಾಡಿಸಿ ಅವನಿಗೆ ಪುನಃ ರಾಜ್ಯವನ್ನು ಕೊಡಿಸಿ ಮಹದುಪಕಾರ ಮಾಡಿದ ಪವನಕುಮಾರನೇ, ನಿನಗೆ ನಮ್ಮ ನಮನಗಳು, ವಂದನೆಗಳು. ತುಮಹರ ಮಂತ್ರ ಭೀಷಣ ಮಾನ ಲಂಕೇಶ್ವರ ಭಯಸವ ಜಗಜಾಣ. ನಿನ್ನ ಈತೋಪದೇಶಗಳನ್ನು ಮೆಚ್ಚಿ ವಿಭೀಷಣನು ಅದರಂತೆ ನಡೆದುಕೊಂಡು ಶ್ರೀರಾಮನಲ್ಲಿ ಶರಣಾದನು. ತತ್ಪರಿಣಾಮವಾಗಿ ಬಳಿಕ ವಿಭೀಷಣನು ಲಂಕಾಧಿಪತಿಯಾದನು. ಜಗತ್ತೆಲ್ಲ ಬಲ್ಲದು. ಜುಗ ಸಹಸ್ರ ಯೋಜನ ಪರಭಾನು ಲೀಲೋಥಾಯಿ ಮಧುರ ಫಲಜಾನು. ಆಕಾಶದಲ್ಲಿ ಕಂಡ ಹೊಂಬಣ್ಣದ ರವಿಯನ್ನು ಮಧುರವಾದ ಹಣ್ಣೆಂದು ತಿಳಿದು ಸಾವಿರಾರು ಯೋಜನ ದೂರ ಅಂತರಿಕ್ಷಕ್ಕೆ ಲೀಲಾಜಾಲವಾಗಿ ಹಾರಿದ ಮಹಾಧೀರ ಹನುಮಾನ್ ನಿನಗೆ ಶರಣು. ಪ್ರಭುಮುದ್ರಿಕಾ ಮೇಲಿಮುಖ ಮಾಹಿ ಜಲಧಿ ಲಾಂಗಿ ಗಜರ ಜನಾಹಿ. ಪ್ರಭು ಶ್ರಾಮನಿತ್ತ ಪವಿತ್ರವಾದ ಮುದ್ರಿಕೆಯನ್ನು ಬಯಲಿಟ್ಟುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ಹಾರಿ ದಾಟಿದಂಥ ಮಹಾವೀರನದನ್ನೆಗೆ ಅದು ಆಶ್ಚರ್ಯವೇನೆಂದರೆ, ಹನುಮಾನ್ ಚಾಲೀಸ್ ಪಠಣೆಯ ಪ್ರಯೋಜನಗಳು ಹಾಗೂ ಅದರ ಶಕ್ತಿಯ ಮಹತ್ವವನ್ನು ಮುಂಬರುವ ವಿಡಿಯೋದಲ್ಲಿ ಮತ್ತಷ್ಟು ತಿಳಿಯೋಣ. ಮುಂದಿನ ಸಾಲು ಹಾಗೂ ಅದರ ಅರ್ಥ ಸಹಿತ ತಿಳಿಯೋಣ. Surrounded to God, experience the essence of spirituality by connecting with Saundarya Spurti YouTube channel. ಭಗವನ್ ನಾಮ ಭಗವಂತ, ಭಗವಂತನೇ ಭಗವನ್ ನಾಮ.